ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹಲವಾರು ಜನ ಸ್ನೇಹಿತರು ಕೇಳ್ತಾ ಇದ್ರಿ ಈ KSRTC ವೆರಿಫಿಕೇಷನ್ ಲಿಸ್ಟ್ ಯಾವ ಥರ ನೋಡಬೇಕು ಅಂತೇಳಿ. ಆಮೇಲೆ ವಾಯುವ್ಯ ಕರ್ನಾಟಕ ಏನು ಡ್ರೈವರ್ ಕಮ್ ಕಂಡಕ್ಟರ್ ವೆರಿಫಿಕೇಷನ್ ಲಿಸ್ಟ್ ಏನು ಬಿಟ್ಟಿದ್ದಾರೆ ಅದು ಯಾವ ಥರ ನೋಡಬೇಕು ಅಂತೇಳಿ ಕೇಳ್ತಾ ಇದ್ರಿ. ಇನ್ನೂ ಕೆಲವು ಸ್ನೇಹಿತರು ಕೇಳಿದ್ರಿ DD ಕಳೆದೋಗಿದೆ, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಕಳೆದೋಗಿದೆ, ಆಮೇಲೆ ಫೋನ್ ನಂಬರ್ ಚೇಂಜ್ ಆಗಿದೆ ಅಥವಾ ಫೋನ್ ನಂಬರ್ ಕಳೆದೋಗಿದೆ, ಏನು ಮಾಡೋದು ಯಾವ ಥರ ಅಂಥೇಳಿ. ನಿಮ್ಮ ಹತ್ರ DD ಕಳೆದೋದ್ರೂ ಅಥವಾ ಈ ಪೋಸ್ಟ್ ಆಫೀಸ್ ಫೀ ಕಟ್ಟಿ ರಿಸಿಪ್ಟ್ ಏನಿರ್ತಲ್ಲ ಅದು ಕಳೆದೋಗಿದ್ರೆ, ಆಮೇಲೆ ಅರ್ಜಿ ಫಾರ್ಮ್ ಕಳೆದೋಗಿದ್ರೆ, ಆಮೇಲೆ ಫೋನ್ ನಂಬರ್ ಕಳೆದೋಗಿದ್ರೆ ನೀವು ಯಾವುದೇ ರೀತಿಯಲ್ಲೂ ಭಯ ಬೀಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ವೀಕ್ಲಿ ಒನ್ ಟೈಮು ಅವರು ಅಲ್ಲಿ ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟನ್ನು ಚೆಕ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರು ಪ್ಲಸ್ ನಿಮ್ಮದು ಡೇಟ್ ಆಫ್ ಬರ್ತ್ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ನಾಗ ಇರುತ್ತೆ ನೋಡಿ, ಡೇಟ್ ಆಫ್ ಬರ್ತು ಅಥವಾ ನೀವೇನು ಅಪ್ಲಿಕೇಶನ್ ಆಗೋ ಟೈಮಲ್ಲಿ ಕೊಟ್ಟಿರಲಿಲ್ಲ ಡೇಟ್ ಆಫ್ ಬರ್ತು, ಅದು ಹಾಕಿದರೆ ನೀವು ಕರೆಪತ್ರ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಸೊ SMS ಬರುತ್ತೆ ಅಲ್ವಾ, ಬಂದಿದ ಮೇಲೆ ಕರೆಪತ್ರ ಡೌನ್ಲೋಡ್ ಆಗುತ್ತೆ ಅಂತೆಲ್ಲ ಕೇಳ್ಬೋದು ನೀವು. ಸೊ ಅದು ಕರೆಕ್ಟು. ನಿಮ್ಮ ಹತ್ರ ಫೋನ್ ನಂಬರು ಚೇಂಜ್ ಆಗಿದರೆ ಅಥವಾ ಕಳೆದೋಗಿದ್ರೆ ಅದಕ್ಕೋಸ್ಕರನೇ ವೀಕ್ಲಿ ಒನ್ ಟೈಮ್ ನೀವು ಇಲ್ಲಿ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೇಕು. ಆ ಲಿಸ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂಥೇಳಿ ನಾವಿಲ್ಲಿ ಇವತ್ತು ನೋಡೋಣ. ಇನ್ನೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರ್ಯಾರು ಹೊಸಬರು ಇದ್ರಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಮುಂದೆ ಈ ರೀತಿಯ ಹೊಸ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಲ್ವ, ನಿಮ್ಗೆ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರೋಲ್ಲ ಅವರಿಗೂ ಶೇರ್ ಮಾಡಿ ಅಂತ ಹೇಳುತ್ತೆ. ಬನ್ನಿ ಯಾವ ರೀತಿ ನೋಡೋಣ ಅಂಥೇಳಿ. ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಕ್ರೋಮ್ ಬ್ರೌಸರ್ ಅಥವಾ ಇದೇನು ಗೂಗಲ್ ಇದೇನು ಇದಿರ್ತಲ್ವ ಅದನ್ನು ಓಪನ್ ಮಾಡಿ. ಈ ಥರ ಓಪನ್ ಮಾಡಿಕೊಂಡು ಇದರಲ್ಲಿ ನೋಡಿ KSRTC ಜಾಬ್ಸ್ ಅಂತೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಇಲ್ಲಿ ಓಪನ್ ಆಗುತ್ತೆ ನೋಡಿ KSRTC ಜಾಬ್ಸ್ ಅಂತೇಳಿ ನೋಡಿ, ಇಲ್ಲಿ ಬಂದಿದೆ ನೋಡಿ. KSRTC ಜಾಬ್ಸ್ ಅಂತೇಳಿ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆಗಿದ್ಮೇಲೆ ಈ ಥರ ಮೇಲೆ ನೋಡ್ಕೊಳ್ಳಿ ನೋಡಿ, ಇಲ್ಲೆಲ್ಲ ಡೀಟೇಲ್ ಆಗಿದೆ ಯಾವ ಥರ ಅಂತೇಳಿ ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ನೋಡಿ, ಪ್ರಸ್ತುತ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಗೆ ಮಾತ್ರ ಚಾಲನೆ ನೀಡಿದ್ದು, ಚಾಲಕ ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಿರುವುದಿಲ್ಲ. ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್ಗೆ ಮಾತ್ರ ನೀಡಿದ್ದಾರೆ, ಡ್ರೈವರಿಗೆ ನೀಡಿಲ್ಲ. ಅಂದರೆ ಡ್ರೈವರು ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಎರಡೂ ಅಪ್ಲಿಕೇಶನ್ ಹಾಕಿದವರಿಗೆ ಡ್ರೈವರ್ ಬಿಟ್ಬಿಟ್ಟು ಡ್ರೈವರ್ ಕಮ್ ಕಂಡಕ್ಟರ್ ಏನು ಹಾಕಿರ್ತೀರಿ ಅದನ್ನು ನಿಮಗೆ ವೆರಿಫಿಕೇಷನ್ ಕರೀತಾರೆ ನೋಡಿ. ನೀವು ಇಲ್ಲಿ ಕೆಳಗಡೆ ಹೋಗಿ ಇಲ್ಲಿ ನೋಡಿ 3ನೇದು ಇದೆಯಲ್ಲ, ನಾನು ನಿಮ್ಗೆ ತೋರಿಸ್ತೀನಿ. ಇದೆ ನೋಡಿ 3ನೇದು, ದಾಖಲಾತಿ ದಿನಾಂಕವಾರು ದಾಖಲಾತಿ ಪರಿಶೀಲನೆಗೆ ನಿಗದಿತ ಅಭ್ಯರ್ಥಿಗಳ ವಿವರ. ಅಂದರೆ ಯಾವ ಲಿಸ್ಟ್ ಏನು ಬಿಟ್ಟಿದ್ದಾರೆ ಈ ವಾರ ಯಾವ್ಯಾವ ವಿದ್ಯಾರ್ಥಿಗಳು ಇರ್ತಾರೆ ಅಂತೇಳಿ ಅವ್ರ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಬರುತ್ತೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಾಲ್ ಲೆಟ್ರ್ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಕಾಲ್ ಲೆಟ್ರ್ ಡ್ರೈವರ್ ಕಮ್ ಕಂಡಕ್ಟರ್ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಕರೆಪತ್ರ ಇನ್ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಓಕೆ ಕೊಟ್ಟರೆ ನಿಮ್ಮದು ಕರೆಪತ್ರ ಡೌನ್ಲೋಡ್ ಆಗುತ್ತೆ ನೋಡಿ. ಇದನ್ನ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಿ, ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಇದು ಇವಾಗಲೇ ಬರೋಲ್ಲ, ನಿಮ್ಮ ಫೋನಿಗೆ SMS ಬಂದ ಮೇಲೆ ಬರುತ್ತೆ. ನಿಮ್ಮ ಹತ್ರ ಫೋನ್ ನಂಬರ್ ಕಳೆದ್ರೆ ಇಲ್ಲಿ ಲಿಸ್ಟ್ ಬರೋ ಗಂಟ ವೇಟ್ ಮಾಡಿ.
ಎಲ್ಲರಿಗೂ ಒಂದೇ ಟೈಮಲ್ಲಿ ಬಿಡೋಲ್ಲ, ವೀಕ್ಲಿ ಒಂದು ಇಂತಿಷ್ಟು ಜನ ಅಂತೇಳಿ ಬಿಟ್ಟಿರ್ತಾರೆ. ಅಷ್ಟು ಜನ ಮಾತ್ರ ಮುಗಿದ್ಮೇಲೆ ಮತ್ತು ಮುಂದಿನ ಸಲ ನಾವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ನಮಗೆ ಬಂದ ತಕ್ಷಣ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಆವಾಗವಾಗ ಈ ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಲಿಸ್ಟು ಯಾವ ಥರ ನೋಡಬೇಕು ಮೇಲೆ ನೋಡಿದಾರಲ್ವ, ಇದು ಡೌನ್ಲೋಡು ಯಾವ ಥರ ಮಾಡ್ಕೋಬೇಕಂತೇಳಿ ನೋಡಿದ್ವಿ. ಲಿಸ್ಟ್ ಯಾವ ಥರ ಚೆಕ್ ಮಾಡ್ಬೇಕಂತೇಳಿ ನೋಡಿ. ಇಲ್ಲಿ ಇದೆಯಲ್ಲ ಮೂರನೇದು, ಇದ್ರ ಮೇಲೆ ನೀವು ವ್ಯೂ ಅಂತೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಡೌನ್ಲೋಡ್ ಅಂತೇಳಿ ಬರುತ್ತೆ. ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಇದೆ, ಅದಕ್ಕೋಸ್ಕರ ಡೌನ್ಲೋಡ್ ಆಗೇನು ಅಂತೇಳಿ ಬಂದಿದೆ. ಇಲ್ಲಾಂದರೆ ನಿಮ್ಮ ಹತ್ರ ಡೈರೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅದು ಬರುತ್ತೆ, ಡೌನ್ಲೋಡ್ ಆಗ್ತಾಯಿದೆ ನೋಡಿ. ಇಲ್ಲಿ ಡೌನ್ಲೋಡ್ ಆಯ್ತು ನೋಡಿ. ನೀವೆಲ್ಲ ಈ ಥರ ಎಲ್ಲ ಲಿಸ್ಟು ನಿಮ್ಮದು 1 by 1 ಚೆಕ್ ಮಾಡ್ಕೋಬೋದು. ನಾನು ಇದೊಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಕ್ರಮ ಸಂಖ್ಯೆ ಇದೆ, ಅರ್ಜಿ ಸಂಖ್ಯೆ ಇದೆ, ಇದೇ ಅರ್ಜಿ ಸಂಖ್ಯೆ. ಇದು ನೋಡಿ, ಇದು ಅರ್ಜಿ ಸಂಖ್ಯೆ. ಈ ಅರ್ಜಿ ಸಂಖ್ಯೆ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಈ ಅರ್ಜಿ ಸಂಖ್ಯೆ, ನಿಮ್ಮ ಹೆಸರು, ಮುಂದೆ ಯಾವ ಡೇಟಿಗೆ ನಿಮ್ಮದು ವೆರಿಫಿಕೇಷನ್ ಇರುತ್ತೆ ಅಂತೇಳಿ ಇಲ್ಲಿ ನೋಡಿ, ಯಾವ ಡೇಟಿಗೆ ವೆರಿಫಿಕೇಷನ್ ಇದೆ ಅಂತೇಳಿ ಇಲ್ಲಿ, ಯಾವ ಟೈಮಿಂಗ್ ಇದೆ ಅಂತೇಳಿ ಟೈಮಿಂಗು ಕೊಟ್ಟಿದ್ದಾರೆ. ಇಷ್ಟು ನೀವು ಚೆಕ್ ಮಾಡ್ಕೋಬೇಕು. ಬಂದ ನಂತರ ನೀವು ಕರೆಪತ್ರ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಇದ್ರದ್ದು KSRTC ಏನಾದ್ರು ಡೌಟ್ಗಳಿದ್ರೆ ನೀವು ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಹಾಗೆ NW KSRTC ಕೂಡ ಹೀಗೆ ಇದೆ, ಅದು ಕೂಡ ನೋಡೋಣ. ಅದು ಕೂಡ ನೀವು ಯಾವುದೇ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಅಂತೇಳಿ ಇರುತ್ತಲ್ಲ, ಅದು ಓಪನ್ ಮಾಡಿಕೊಂಡು ಇದರಲ್ಲಿ ಟೈಪ್ ಮಾಡಿ NWKRTC ಅಂತೇಳಿ, NWKRTC ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, NWKRTC ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ್ಮೇಲೆ ನೋಡಿ, ನಾನು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬಂದಿದೆ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮುಖಪುಟ ಅಂತೇಳಿ ಕಾಣ್ತಾ ಇದೆಯಲ್ಲ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮುಖಪುಟ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಕ್ಲಿಕ್ ಮಾಡಿದ್ದೀನಿ. ಅದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದ್ಮೇಲೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ, ಸೈಡಲ್ಲಿ ರೈಟಿಂದ ಲೆಫ್ಟಿಗೆ ಹೋಗ್ತಾ ಇದೆ ನೋಡಿ, ಮಾರ್ಕ್ ಮಾಡ್ತಾ ಇದ್ದೆ ನಾನು. ನೋಡಿ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ, ಜಾಹೀರಾತು ಸಂಖ್ಯೆ 1/2019 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗಾಗಿ ಅಂಥೇಳಿ ಇಲ್ಲಿ ಕ್ಲಿಕ್ಕಿಸಿ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಆದಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಲಿಸ್ಟ್ ಓಪನ್ ಆಗುತ್ತೆ ನೋಡಿ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಕ್ಲಿಕ್ ಮಾಡ್ಕೊಂಡು ಆಲ್ರೆಡಿ ನನ್ನ ಹತ್ರ ಡೌನ್ಲೋಡ್ ಇದೆ, ಅದಕ್ಕೋಸ್ಕರ ಡೌನ್ಲೋಡ್ ಅಗೇನ್ ಅಂತ ಕೇಳ್ತಾ ಇದೆ. ನಿಮಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ ನೋಡಿ. ಡೌನ್ಲೋಡ್ ಅಗೇನ್ ಕೊಟ್ಟಿದ್ದೀನಿ ನಾನು ನೋಡಿ. ಓಪನ್ ಆಯ್ತು ನೋಡಿ. ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ನೋಡಿ. ಇವೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ, ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಏನೇನು ಅಂತೇಳಿ ಇವೆಲ್ಲ ಓದ್ಕೊಂಡಿದ್ಮೇಲೆ ನೋಡಿ, ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಲಿಸ್ಟ್ ಇರುತ್ತೆ ನೋಡಿ. ಇದೇ ಲಿಸ್ಟು. ಇಲ್ಲಿ ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡಿ. ಇವರು ಇನ್ನೂ ಕರೆಪತ್ರಕ್ಕೆ ಆಪ್ಷನ್ ಕೊಟ್ಟಿಲ್ಲ,
ಅದಕ್ಕೋಸ್ಕರ ಇದನ್ನೇ ಪ್ರಿಂಟ್ ತೊಗೊಂಡು ಹೋದರೆ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ. ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಇದೆ, ನಿಮ್ಮದು ಅಪ್ಲಿಕೇಶನ್ ನಂಬರ್ ಇದೆ, ನಿಮ್ಮದು ಹೆಸರು ಇದೆ, ನೀವು ಯಾವ ಪೋಸ್ಟಿಗೆ ಹಾಕಿದ್ದೀರಾ ಅಂಥೇಳಿ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಇದೆ, ಆಮೇಲೆ ನೀವು ಯಾವ ಡಿಸ್ಟಿಕ್ನವ್ರು ಅಂಥೇಳಿ, ಆಮೇಲೆ ತಿರ್ಗಿ ಇಲ್ಲಿ ಮುಂದೆ ನೀವು ವೆರಿಫಿಕೇಷನ್ಗೆ ಯಾವ ಡೇಟಿಗೆ ಬರಬೇಕು ಅಂಥೇಳಿ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ವೆರಿಫಿಕೇಷನ್ ಬರೋ ಡೇಟು, ನಿಮ್ಮದು ಯಾವ ಡಿಸ್ಟಿಕ್ಕು, ನಿಮ್ಮದು ಫೋನ್ ನಂಬರು, ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಹೆಸರು ಏನಿದೆ, ನಿಮ್ಮದು ಅಪ್ಲಿಕೇಶನ್ ನಂಬರು, ಈ ಥರ ಎಲ್ಲ ಡೀಟೇಲ್ ಇರುತ್ತೆ. ಇದನ್ನೇ ಪ್ರಿಂಟ್ ತೊಗೊಂಡು ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಎಲ್ಲ ಮತ್ತು 2 ಸೆಟ್ ಜೆರಾಕ್ಸು ತೊಗೊಂಡು ಹೋಗಿದರೆ ನೀವು ವೆರಿಫಿಕೇಷನ್ ಆಗುತ್ತೆ. ಈ ರೀತಿಯಾಗಿತ್ತು ಫ್ರೆಂಡ್ಸ್ NWKSRTC ಮತ್ತು KSRTC ಲಿಸ್ಟನ್ನು ಓಪನ್ ಮಾಡಿ ನೋಡೋದು. ಇದನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದೋ ಇದು ಕಳೆದೋಗಿದ್ದಾವೆ, DD ಮತ್ತು ಅಪ್ಲಿಕೇಶನ್ ಫಾರಮು ಪ್ಲಸ್ ಫೋನ್ ನಂಬರ್ ಕಳೆದೋಗಿದ್ರೆ ಏನು ಭಯ ಪಡೋಂಗಿಲ್ಲ. ನೀವು ಅವಾಗ ಈ ರೀತಿ ಓಪನ್ ಮಾಡಿ ನೋಡ್ಕೊಳ್ಳಿ. ನಿಮ್ಮ ಹೆಸರು ಬಂದಿದ ತಕ್ಷಣ ನಿಮ್ಮದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಕರೆ ಪತ್ರ ಡೌನ್ಲೋಡ್ ಮಾಡ್ಕೊಂಡು ಹೋಗ್ರಿ. ವಾಯುವೆ ಇದ್ದರೆ ಇದನ್ನೇ ಪ್ರಿಂಟ್ ತೊಗೊಂಡೋಗಿ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ ಅಂತ ಹೇಳುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ. ಮತ್ತು ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಗೊತ್ತಿರಲ್ವೋ ಅವರಿಗೆಲ್ಲ ಶೇರ್ ಮಾಡಿ. ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು.